ಕ್ರಿಕೆಟ್ಗಳಿಗೆ ಮತ್ತೊಂದು ಬಿಗ್ ಶಾಕ್ ಇದು. ಪಾಕ್ ಕ್ರಿಕೆಟ್ ಬೋರ್ಡ್ ಓವರ್ ರಿಯಾಕ್ಷನ್ ಎಫೆಕ್ಟ್ ಇದು. ಪಾಕ್ ಕ್ರಿಕೆಟರ್ಸ್ಗೆ ಮತ್ತೊಂದು ಬಿಗ್ ಶಾಕ್. ಪಾಕ್ ಕ್ರಿಕೆಟ್ ಬೋರ್ಡ್ ಓವರ್ ರಿಯಾಕ್ಷನ್ ಎಫೆಕ್ಟ್ ಇದು. ದಿ 100 ಲೀಗ್ ಹರಾಜ್ನಲ್ಲಿ ನಿಷೇಧ. ಇಂಗ್ಲೆಂಡ್ನಲ್ಲಿ ನಡೆಯೋ ದಿ 100 ಲೀಗ್. ದಿ 100 ಲೀಗ್ನಲ್ಲೂ ಐಪಿಎಲ್ ಫ್ರಾಂಚೈಸಿಗಳ ಬಿಗಿ ಹಿಡಿತವಿದೆ. ಐಪಿಎಲ್ ಫ್ರಾಂಚೈಸಿಗಳ ಕೈಯಲ್ಲಿ ಮ್ಯಾಂಚೆಸ್ಟರ್ ಸೂಪರ್ ಜೆಂಟ್ಸ್, ಎಂಐ ಲಂಡನ್, ಸದರನ್ ಬ್ರೇವ್, ಸನ್ರೈಸರ್ಸ್ ಲೀಡ್ಸ್. ಮಾರ್ಚ್ 11, 12ರಂದು ದಿ 100 ಲೀಗ್ ಪ್ಲೇಯರ್ಸ್ ಬಿಡ್ಡಿಂಗ್ ಜೊತೆಗೆ 18 ದೇಶಗಳ 1000ಕ್ಕೂ ಹೆಚ್ಚು ಕ್ರಿಕೆಟಿಗರಿಂದ ನೋಂದಣಿ ಆಗತ್ತೆ. ಬಿಡ್ಡಿಂಗ್ ನಲ್ಲಿ ಪಾಕ್ ಕ್ರಿಕೆಟಿಗರಿಂದಲೂ ಕೂಡ ಹೆಸರು ನೋಂದಣಿ. ಆದ್ರೆ ಮ್ಯಾಂಚೆಸ್ಟರ್, ಲಂಡನ್, ಸದರನ್ ಬ್ರೇವ್, ಸನ್ರೈಸರ್ಸ್ ಲೀಡ್ ನಿಂದ ಪಾಕಿಗಳನ್ನ ಖರೀದಿಸದೇ ಇರಲು ನಿರ್ಧಾರವಾಗಿದೆಯಂತೆ. T20 ವಿಶ್ವಕಪ್ ವಿಚಾರದಲ್ಲಿ ಖ್ಯಾತಿ ತೆಗೆದಿದ್ದಂಥ PCB. ಪಾಕ್ ಕ್ರಿಕೆಟ್ ಬೋರ್ಡ್ ಓವರ್ ರಿಯಾಕ್ಷನ್ ಎಫೆಕ್ಟ್ ಅಂತಾನೆ ಹೇಳಬಹುದಿದು. ಲಂಡನ್ನಲ್ಲಿ ನಡೆಯುತ್ತೆ ಮಾರ್ಚ್ 11, 12ರಂದು ದಿ 100 ಲೀಗ್ ಪ್ಲೇಯರ್ಸ್ ಬಿಡ್ಡಿಂಗ್. 18 ದೇಶಗಳು ಬರುತ್ತೆ. 1000ಕ್ಕೂ ಹೆಚ್ಚು ಕ್ರಿಕೆಟಿಗರಿಂದ ಹೆಸರು ನೋಂದಣಿ ಆಗತ್ತೆ. ದಿ 100 ಲೀಗ್ನಲ್ಲೂ ಐಪಿಎಲ್ ಫ್ರಾಂಚೈಸಿಗಳ ಬಿಗಿ ಹಿಡಿತವಿದೆ. ಐಪಿಎಲ್ ಫ್ರಾಂಚೈಸಿಗಳ ಕೈಯಲ್ಲಿ ಮ್ಯಾಂಚೆಸ್ಟರ್ ಸೂಪರ್ ಜೆಂಟ್ಸ್, ಎಂಐ ಲಂಡನ್, ಸದರನ್ ಬ್ರೇವ್, ಸನ್ರೈಸರ್ಸ್ ಲೀಡ್ಸ್. ಮಾರ್ಚ್ 11 ಮತ್ತು 12ರಂದು ದಿ 100 ಲೀಗ್ ಪ್ಲೇಯರ್ಸ್ ಬಿಡ್ಡಿಂಗ್ ಆಗತ್ತೆ. 18 ದೇಶಗಳ 1000ಕ್ಕೂ ಹೆಚ್ಚು ಕ್ರಿಕೆಟಿಗರು ನೋಂದಣಿಯನ್ನ ಮಾಡಿಕೊಳ್ತಾರೆ. ಬಿಡ್ಡಿಂಗ್ಗೆ ಪಾಕ್ ಕ್ರಿಕೆಟಿಂದಲೂ ಕೂಡ ಆ ಕ್ರಿಕೆಟಿಗರಿಂದಲೂ ಕೂಡ ಹೆಸರು ನೋಂದಣಿ ಆಗತ್ತೆ. ಆದ್ರೆ ಮ್ಯಾಂಚೆಸ್ಟರ್, ಲಂಡನ್, ಸದರನ್ ಬ್ರೇವ್, ಸನ್ರೈಸರ್ಸ್ ಲೀಡ್ಸ್ ನಿಂದ ಪಾಕಿಗಳನ್ನ ಖರೀದಿ ಮಾಡಬಾರದು ಅನ್ನುವಂಥ ನಿರ್ಧಾರ ತಗೊಂಡಿದ್ದಾರಂತೆ. T20 ವಿಶ್ವಕಪ್ನಲ್ಲಿ ಈಗ PCB ಖ್ಯಾತೆ ತೆಗೆದಿರುವಂಥದ್ದು. ಪಾಕ್ ಕ್ರಿಕೆಟ್ಗರನ್ನ ಖರೀದಿ ಮಾಡಬಾರ್ದು ಅಂತ ದಿ 100 ಲೀಗ್ ನಡೆಯುತ್ತೆ. ಸೊ ಈ ಇಂಗ್ಲೆಂಡಿನಲ್ಲಿ ನಡೆಯುವಂತಹ ದಿ 100 ಲೀಗ್ ಮಾರ್ಚ್ 11, 12ರಂದು ನಡೆಯುವಂತಹ ಸಂದರ್ಭದಲ್ಲಿ ಪ್ಲೇಯರ್ಸ್ ಬಿಡ್ಡಿಂಗ್ ಆಗತ್ತೆ. ಸುಮಾರು 18 ದೇಶಗಳು, ಸಾವಿರಾರು ಕ್ರಿಕೆಟಿಗರು ಬರ್ತಾರೆ, ಹೆಸರನ್ನ ನೋಂದಣಿ ಮಾಡ್ಕೋತಾರೆ. ಇದೇ ಸಂದರ್ಭದಲ್ಲಿ ಪಾಕ್ ಕ್ರಿಕೆಟಿಗರು ಕೂಡ ಬರ್ತಾರೆ, ನೋಂದಣಿ ಆಗತ್ತೆ. ಆದರೆ ಈ ಮ್ಯಾಂಚೆಸ್ಟರ್ ಇರ್ಬೋದು, ಲಂಡನ್ ಇರ್ಬೋದು, ಸದರನ್ ಬ್ರೇವ್ ಇರ್ಬೋದು, ಸನ್ರೈಸರ್ಸ್ ಇವ್ಯಾವು ಕೂಡ ಈ ಲೀಡ್ಸ್ ಮಾತ್ರ ಪಾಕಿಗಳನ್ನ ಖರೀದಿ ಮಾಡಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. T20 ವಿಶ್ವಕಪ್ ವಿಚಾರದಲ್ಲಿ ಖ್ಯಾತಿ ತೆಗೆದಿದೆ ಈಗ PCB. ಪಾಕ್ ಕ್ರಿಕೆಟ್ ಬೋರ್ಡ್ ಓವರ್ ರಿಯಾಕ್ಷನ್ ಎಫೆಕ್ಟ್ ಇದು. ದಿ 100 ಲೀಗ್ ಹರಾಜ್ನಲ್ಲಿ ಈಗ ನಿಷೇಧ ಪಾಕ್ಗೆ. ಇಂಗ್ಲೆಂಡ್ನಲ್ಲಿ ನಡೆಯುವಂತಹ ದಿ 100 ಲೀಗ್ನಲ್ಲಿ ಪಾಕ್ ಕ್ರಿಕೆಟ್ಗರನ್ನ ಖರೀದಿ ಮಾಡಬಾರದು ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ.